ಅಮ್ಮ ಅಮ್ಮ ಅಮ್ಮೋಯ್ ಯೋವಿ 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 ಏನಮ್ಮಿ ಈ ಪಾಟಿ ಸಂದ ಕಾಣಿಸ್ತಾ ಇದೆಯಲ್ಲ ಸೀರೆನಾಗೆ ಲಕ್ಷ್ಮವ ಕಾಣಿಸ್ತಾ ಇದೆಯಾ ನೀನಂತೂ ಹೋ ಯಾವಾಗ ತಗೊಂಡಿ ಸೀರೆಯ ನನ್ ಗಂಡ ಕಣಮ್ಮ ಬೆಂಗಳೂರಿಂದ ತಕೊಬಿಟ್ಟು ಬಂದವನಿ ನನಗೆ ಅಂತ ಹೇಳ್ಬಿಟ್ಟು ಸೀರೆಯ ಸಂದಕೈತಾ ಹೋಗತ್ತಾಗೆ ಹಂಗೆ ನೀ ದೃಷ್ಟಿ ತೆಗಿಬೇಕು ನಿಂಗಂತೂ ಕುಂತ್ಕವಾ ದೃಷ್ಟಿನೆಲ್ಲ ತೆಗಿತೀನಿ ನನ್ನ ಕಣ್ಣೆ ಬೀಳಂಗೈತೆ ಪರಕ್ಕನ್ ಕಿತ್ಕೊಂಡ್ ತಿನ್ನಂಗಿದ್ಯಾ ನೀನಂತೂ ನನ್ನ ಮಗಳು ಅಂದ್ಮೇಲೆ ಇಷ್ಟು ಮಾತ್ರ ಗಿಲ್ದಿದ್ದಂಗೆ ಇತ್ತಳ ಏನೇ ಹೇಳು ಎಲ್ಲನೂ ಸುಂದರವಾಗಿ ಕಾಣಿಸ್ತಾ ಇದ್ಯಾ ನೀನಂತೂ ಒಳ್ಳೆ ಪ್ಯಾಟೆ ಪ್ಯಾಟೆ ಹುಡುಗಿಯರ್ ಕಾಣಕ್ಕಿಲ್ವಾ ಹಂಗ್ ಕಾಣಿಸ್ತಾ ಇದ್ಯಾ ಎಲ್ಲಿ ಆಶಾ ಸೀರೆ ಉಟ್ಕೊಂಡ್ಬಿಟ್ಟ ಆಗ್ಲೇನೆ ತೋರ್ಸು. ವಾವ್ ಸೂಪರ್, ನನ್ನ ಹೆಂಡತಿ ಅಂತೂ ಸೂಪರ್ ಸೂಪರ್ ಕಾಣಿಸ್ತಾವಳೆ. ವಾವ್ ನನ್ ಕಣ್ಣೆ ಬೀಳಂಗೈತೆ. ಅತ್ತೆ ಇವಳಿಗಂತೂ ದೃಷ್ಟಿ ತೆಗಿರಿ. ಸರಿ ಅಳಿ ಅಂದ್ರೆ ಆಯ್ತು, ದೃಷ್ಟಿಯ ತೆಗಿಲೇಬೇಕಲ್ವೇ? ನನ್ನ ಮಗಳಿಗೆ ತೆಗಿದಿದ್ದಂಗೆ ಇನ್ ಯಾರಿಗೆ ತೆಗಿಲಿ ದೃಷ್ಟಿಯ? ಹೆಂಗವಳು ನೋಡು, ಬಾಂಬೆ ಬಾಂಬೆ ಇದ್ದಂಗ ಅವಳು ನನ್ನ ಮಗಳಂತೂ ಮಗಳೇ ಅಮ್ಮ ಮಗಳೇ ಹೋಗಿ ಊರಾಗ ಒಂದು ರೌಂಡ್ ಓಡಾಡ್ಕೊಂಡ್ಬಿಟ್ಟು ಬಾ ಹೋಗು. ನೋಡಿದ್ರಲ್ಲ ಒಟ್ಟುರ್ಕಂಡು ಸಾಯ್ಲಿ ದೊಡ್ಡ ಮನೆ, ಆಮೇಲೆ ಗಂಡ ಬಂದ ನಿನಗೆ, ಆಮೇಲೆ ನೀನು ಅಷ್ಟೇ ಏನಿಯ ಎಲ್ಲನೂ ಎಷ್ಟು ಸಂದಕ್ಕೆ ಆಗೋಗ್ಬಿಟ್ಟಿದ್ಯಾ. ಅದಕ್ಕೂ ಇದಕ್ಕೂ ಎಲ್ಲನೂ ಜನ ಉರ್ಕಂಡ್ಲಿ ಗಂಟಲು ಕರ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಾ, ಏನಾಗಕ್ಕಿಲ್ಲ. ನೀನು ಹೇಳೋದು ಸರಿ ನಿನಿಯ, ಗಂಡ ಬಿಟ್ಟೋಳು ಹಂಗೆ ಹಿಂಗೆ ಅಂತ ಇದ್ರು. ಇವತ್ತು ಈ ಪ್ಯಾಸನಾಗಿರೋ ಸೀರೆ ಉಟ್ಕೊಂಡು ಹಿಂಗೆ ನಾನು ಒಯ್ತಾ ಇದ್ರೆ ಎಲ್ಲರೂ ನನ್ನೇ ನೆನೆಯ ನೋಡಬೇಕು, ಹಂಗೆ ಎಲ್ಲರ ಕಣ್ಣು ಕುಕ್ಕಬೇಕು, ಹಂಗೆ ಮಾಡ್ತೀನಿ ನೋಡ್ತಾ ಇರು. ಅದು ನನ್ನ ಮಗಳು ಅಂತ ಹೇಳಿದ್ರೆ ಸರಿ ಸರಿ ಹೋಗು, ಹೋಗ್ಬಿಟ್ಟು ಬಾ ಹೋಗು. ಒಂದು ನಿಮಿಷ ದೃಷ್ಟಿಯೇ ತೆಗಿತೀನಿ, ದೃಷ್ಟಿ ತೆಗೆದ್ಮೇಲೆ ಆಮೇಕಿಂದ ಹೋಗಿವಂತೆ. ಬಾಮ. ಈ ರಾಹುಲ್ ಹೆಂಗಿರ್ಬೇಕಾಗಿರೋ ಬಡ್ಡಿ ನನ್ನ ಮಗ. ನಾನು ಇವತ್ತು ಎಂಥ ಜಾಗದಾಗ ಬಂದು ಇವ್ರ ಹತ್ರ ಕಿತ್ತೋಗಿರೋರ ಹತ್ರ ಬಂದ್ಬಿಟ್ಟು ಹಿಂಗೆಲ್ಲನೂ ಸಾಯಂಗಾಯ್ತಲ್ಲಪ್ಪ. ಏನು ಮಾಡೋದು ಏನು ಕತ್ತಿನ ನನಗಂತೂ ತಲೆನೇ ಓಡ್ತಾ ಇಲ್ಲ. ಏನು ಮಾಡಿದ್ರು ನೆಮ್ಮದಿ ಅಂತೂ ಇಲ್ಲ ಬಿಡು ನನಗಂತೂ. ಈಗ ಏನು ಮಾಡೋದು? ಇವಳ ಹೆಸ್ರನಾಗ ಬೇರೆ ಅರ್ಧ ಯಾಕನ ಬರ್ಕೊಟ್ಟು ನನಗಂತೂ ಗೊತ್ತಿಲ್ಲ ಬಿಡು. ಅರ್ಧ ಎಕರೆ ಅರ್ಧಕ್ಕರ್ಧ ಬರ್ಕೊಟ್ಟಿದ್ದೀನಿ. 3.5 ಎಕರೆ ಡಮಾರ್ ಆಯ್ತದೆ. ಇವಳನ್ನ ಬಿಟ್ಬಿಟ್ರೆ ನಾನು ಇವಳೇ ಗೊತ್ತಿನಂಗೆ ಇವಾಗ. ಲೋ ಮಗ, ಹೆಂಗನ ಮಾಡಿ ಜೀವನನ ಸೆಟ್ಲು ಮಾಡ್ಕಣಲ್ಲ. ಇನ್ನ ಎಲ್ಲೂ ಓಡಿ 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 ಜೀವನ ಸುಸ್ತಾಗೋಗ್ಬಿಟ್ಟಿದೀವಿ. ಇನ್ನೆಲ್ಲೂ ಓಡೋಗೋದು ಬೇಡ ಕಣ. ಈಗಲೇ ಹೇಳ್ತಾ ಇದ್ದೀನಿ, ಇವಳ ಜೊತೆನೇ ಏನೋ ಒಂದು ಜೀವನ ಸೆಟ್ಲು ಮಾಡ್ಕೊಬಿಡು. ನಾನು ಅದಕ್ಕೆ ತಾನೇ ಕಾಯ್ಕೊಂಡು ಕುಂತಿರೋದು. ನಾನೇನಾರ ಸುಮ್ಮನೆ ಆಟ ಆಡ್ತಾ ಇದ್ದೀನ? ನಾನು ಅದಕ್ಕೋಸ್ಕರನೇ ಕಾಯ್ತಾ ಇರೋದು. ನೋಡೋಣ ಇರು, ಟೇಮ್ ಬರ್ತದೆ. ಅಲ್ಲ, ಹೆಂಗನ ಮಾಡಿ ಈ ಆಶನ್ ಕೈಯಾಗೆ ನಾನು ಇನ್ನು ಬರ್ಕೊಟ್ಟಿದ್ಯಲ್ಲ ಆ ಜಮೀನ ಬರಸ್ಕೊಬಿಡು, ಇಲ್ಲ ಸೇಲ್ಗಿಲ್ ಮಾಡ್ಬಿಡು. ಏನಾರ ಒಂದು ಮಾಡಿ ಏನಾರ ಹೊಸ್ದಾಗ ಶುರು ಮಾಡ್ಕ. ಇಲ್ಲ ಅಂತ ಹೇಳಿದ್ರೆ ನೀನು ಹಿಂಗೆ ಇರಬೇಕಾಯ್ತದೆ ಕಣ್ಮಗ. ಅಮ್ಮ ಏನು ಮಾಡೋಕ್ಕೂ ಟೈಮ್ ಬೇಕು. ಬಂದಿದ ತಕ್ಷಣ ಸೈನ್ ಹಾಕು ಅಂದರೆ ಹಾಕ್ಬಿಡ್ತಾಳೆ ಅವಳು. ನೀನು ಸುಮ್ಮನೆ ಇರು. ಅವಳನ್ನೂ ಒಂದು 2 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಕಿಂದ ಹಾಕ್ತಾಳೆ. ನಿಂಗೆ ಏನೂ ಗೊತ್ತಾಗಲ್ಲ. ಸ್ಯೋ ನನಗೆ ತಲೆ ಕೆಟ್ಟೋಗೈತೆ. ನೀನು 2ನೇ ಹೆಂಡ್ತಿ ರಾಣಿಗೆ ಅಡ್ರೆಸ್ ಕೊಟ್ಟಿಲ್ಲ ತಾನೇ? ಮನೆಗಿನ ಅಡ್ರೆಸ್ ಏನು? ಓ ಅದನ್ನ ಬೇರೆ ಕೊಡು. ಯಾರು ಕೊಡ್ತಾರೆ? ಅವಳನ್ನ ನೀ ಜನ್ಮದಾಗ ಹುಡ್ಕೋಕ್ಕಾಗಕ್ಕಿಲ್ಲ ಬಿಡು. ಎಲ್ಲಿ ಬಿದ್ದು ಸಾಯ್ತಿತ್ತಾಳೋ, ಇಲ್ಲ ಯಾವನ್ನ ಇನ್ನೊಬ್ಬನ ನೋಡ್ಕೊಂಡು ಹೋಗಿರ್ತಾಳೆ. ಅಪ್ಪ ಅವಳು ಸವಾಸ ನನಗೆ ಬೇಡ. ಅಲ್ಲ, ಈಗಾದ್ರೂ ಶಾರದಾ ಜೊತೆನಾರ ನೆಮ್ಮದಿಯಾಗಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ ಕತೆ. ಬೀಗ್ರೆ ಬರ್ರಿ, ನಾವು ಹೋಗೋಣ. ಅವ್ರಿಬ್ರು ಏನೋ ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರ್ತಾರಂತೆ. ಬರ್ರಿ, ನಾವು ಗೃಹ ಪ್ರವೇಶಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬರ್ರಿ ಬರ್ರಿ, ಓಡಾಡ್ಕೊಂಡ್ಬಿಟ್ಟು ಬರ್ರಿ ಇಬ್ರು. ಈಗ ಎಲ್ಗೆ ಹೋಗೋದು ಅಂತ? ಎಲ್ಗೆ ಹೋಗೋದು ಅಂತ ಹೇಳಿದ್ರೆ ಈಚೆ ಕಡೆ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡ್ಬಿಟ್ಟು ಬರೋಣ ಬರ್ರಿ. ಹಂಗೇನೆ ನಮ್ಮನ್ನು ನಿಮ್ಮನ್ನು ನೋಡಿದ್ರೆ ಉರ್ಕೊಬಿಡ್ತಾರೆ ಜನ ಎಲ್ಲನೂ. ಉರ್ಕಂಡ್ಲಿ ಅಂತಾನೆ ತಾನೇ. ಬರ್ರಿ ಹೋಗನ್ ಬರ್ರಿ. ಅಯ್ಯೋ ಸುಮ್ಮನಿರು, ಜನ ಏನನ್ಕತ್ತಾರೋ ಏನೋ. ಸುಮ್ಮನೆ ಯಾಕೆ ರೌಂಡ್ ಹೊಡ್ಕೊಬಿಟ್ಟು ಬರಬೇಕು? ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಆಶೆ ನಿಂಗೆ ಬುದ್ಧಿ ಇಲ್ಲ, ಒಣ ಚಂಬ ಮೈಗೆ ಒಳ್ಳೇದಲ್ಲ. ನಮ್ಗೇನ್ ಬಂತು, ನ್ಯಾಯವಾಗಿ ಬಂತು. ಬೀದಿಲ್ ನಿಂತು ಬಿಗಬಾರ್ದಂತು. ಅಯ್ಯೋ ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಸರಿ ಸರಿ ಬಾ, ಅದೇನು ಓಡಾಡ್ಕೊಂಡ್ಬಿಟ್ಟು ಬರೋಣ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಲ್ಲ, ಕಾರ್ಯಕ್ವಾಸಿ ಆಶಾ ಕಾಲಿಡಿ ಅನ್ನಂಗೆ ಆಯ್ತು ನನ್ನ ಬಾಳು. ರೀ ಬನ್ನಿ, ಬೇಗ ಬೇಗ ಹೋಗೋಣ. ಅಮ್ಮ, ಇವಳು ಆಶಾ ಅಲ್ವೇನಮ್ಮ? ನನಗೇನೆ ಗೊತ್ತು, ಊರಿಗೆ ಹೊಸ್ದಾಗಿ ಬಂದಿದ್ದೀನಲ್ಲ ನಾನು. ಊರು ತುಂಬ ಇವ್ರದೇ ನೆನೆಯ ಸುದ್ದಿ ಕಣಮ್ಮ. ಇವ್ರಂತೂ ಹೆಂಗನ ಮಾಡಿ ಒಳ್ಳೆ ದುಡ್ಡುಗಳು ಮಾಡ್ಕತ್ತಾರಂತೆ ಕಣಮ್ಮ. ಗೊತ್ತಾ? ಅವ್ರ ಅಮ್ಮ ಅಷ್ಟಂತೆ ಬಲು ಖತರ್ನಾಕಂತೆ. ಭಾಳ ಸಂದಾಗ ದುಡ್ಡು ಮಾಡ್ಕತ್ತಾಳಂತೆ. ಹೌದೇ? ಅದು ಹೆಂಗ್ ಮಾಡ್ಕತ್ತಾರಮ್ಮಿ? ನಾವು ನೋಡ್ರಿ ಇಬ್ರು ಬೀದಿನಾಗ ಬಿದ್ದಿದ್ವಿ. ಅವ್ರು ನೋಡು ಹೆಂಗ್ ಮೆರ್ಕೊಂಡು ಓಡಾಡ್ತಾರೆ. ನಾನು ಬೇಜಾನ್ ವಿಷಯನ ತಿಳ್ಕೊಂಡಿದ್ದೀನಿ ಕಣಮ್ಮ. ಅಮ್ಮ ಮಗಳು ಇಬ್ರಂತೆ ಫುಲ್ಲು ಖತರ್ನಾಕಂತೆ. ಗೊತ್ತಾ? ಹೆಂಗನ ಮಾಡಿ ಜೀವನ ಮಾಡ್ತಾರಂತೆ ಕಣಮ್ಮ. ಬಲು ಧೈರ್ಯವಂತರಂತೆ. ಹೆಂಗನ ಮಾಡಿ ದುಡ್ಡುಗಳು ಮಾತ್ರ ಸಂಪಾದನೆ ಮಾಡ್ತಿರ್ತಾರಂತೆ. ಏನೋ ಕಣಮ್ಮ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಅದೇ ನಮ್ಮ ಅತ್ತೆ ಇಲ್ವಾ, ನಮ್ಮ ಅತ್ತೆ ಅಂದರೆ ನಮ್ಮ ಮಾವ ಇಲ್ವಾ, ನಮ್ಮ ಮಾವನ ಅಣ್ಣನ ಮಗಳಂತೆ. ಇವಳುನುವೆ ಅಣ್ಣನ ಹೆಂಡ್ತಿನಂತೆ. ಹೌದೇ? ನೋಡು
ಪರಿಚಯ ಅಂತ ಮಾಡ್ಕೊಂಡ್ರೆ ಇಂಥವ್ರನ್ನ ಪರಿಚಯ ಮಾಡ್ಕೋಬೇಕು. ನಾವು ಅವ್ರ ಥರನೇ ಟಾಪ್ ಹೋಯ್ತೀವಿ, ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನೆಲ್ಲ ಪರಿಚಯ ಮಾಡ್ಕೊಂಡು ಕೂಲಿ ಮಾಡ್ಬೇಕಾಯ್ತದೆ. ಹ್ಞೂ ಕಣಮ್ಮ, ನಾನು ಹಂಗೆ ಅನ್ಕಂಡೆ. ಮಾತಾಡಿಸ್ಬೇಕಿತ್ತು ಇವಾಗ. ಹಿಂಗೆ ಹೋಯ್ತಾ ಇದ್ರಲ್ಲ, ಗಂಡ ಹೆಂಡ್ರು ಇಬ್ರು ಎಲ್ಲ ಹೋಯ್ತಾವ್ರೆ ಅನ್ನಿಸ್ತದೆ. ಇಲ್ಲ ಅಂದಿದ್ರೆ ನಾವು ಮಾತಾಡಿಸಿ ಪರಿಚಯ ಮಾಡ್ಕೋಬೋದಾಗಿತ್ತೇನೋ. ಹ್ಞೂ, ಪರಿಚಯ ಮಾಡ್ಕೋಬೋದಿತ್ತು ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ. ಹೋಗೋರಲ್ಲ ಇನ್ನೊಂದ್ಕಿತ ಯಾವಾಗನ ಪರಿಚಯ ಇದು ಮಾಡ್ಕೊಬಿಟ್ಟು ಬಂದ್ರಾಯ್ತು. ಬಾ, ಮಂತಕ್ಕೆ ಹೋಗೋಣ. ಆಗಲೇ ಬಿಸಿಲು ನೆತ್ತಿಗೆ ಇರ್ತು. ಊರು ತುಂಬ ಓಡಾಡಿದ್ರು 10 ಪೈಸೆ ಯಾರೂ ಕೊಡೋಕ್ಕಿಲ್ಲ ನಮಗೆ. ಇನ್ನೇನು ಮಾಡ್ತೀಯಾ? ಅಲ್ಲಿ ನಿನ್ನ ಗಂಡ ಬಂದವನೋ ಏನು ಮಾಡೋನೋ ಗೊತ್ತಿಲ್ಲ. ನೋಡಿ, ಒಂದು ಹೆಜ್ಜೆ ಹೋಗಿ ನೋಡೋಣ ಫಸ್ಟು. ನೀವು ಅಲ್ಲಿ ಏನು ಮಾಡ್ತಾವ ನಿನ್ನ ಗಂಡ? ಏನಜ್ಜಿ, ಚೆನ್ನಾಗಿದ್ಯಾ? ಹ್ಞೂ ಕಣವ, ನಾನು ನನ್ನ ಗಂಡ ಇಬ್ರು ಪಿಕ್ಚರ್ ಹೊರಟಿದೀವಿ. ಓಹೋ, ಪಿಕ್ಚರ್ ಹೊರಟ್ರೆ ನಿನ್ನ ಗಂಡ ಪ್ಯಾಟೆಯಿಂದ ಬಂದೇನಾಗ್ಲೇ ನೀನಿಯ? ಹ್ಞೂ, ಆಗ್ಲೇನಿಯ ಬಂದ್ರು. ಅವ್ರಿಗೆ ದೊಡ್ಡ ಕೆಲಸ ಅಲ್ವಾ ಅವ್ರದ್ದು. ಓಸಿ ಹಂಗೇನೇನಿಯ ಅವಾಗ ಹೋಗ್ಬೇಕಾಯ್ತದೆ, ಬರ್ಬೇಕಾಯ್ತದೆ, ಹೋಯ್ತಾರೆ ಬರ್ತಾರೆ. ಅದಕ್ಕೆ ಹೋಗಿ ಬಂದ್ರು. ಅದಕ್ಕೆ ಇವಾಗ ಪಿಕ್ಚರ್ ಕರ್ಕೊಂಡೋಯ್ತೀನಿ ಬಾ ಅಂತ ಹೇಳಿದ್ರು. ಅದಕ್ಕೆ ಪಿಕ್ಚರ್ಗೆ ಹೋಯ್ತಾ ಇದೀವಿ. ಈಗ ಅವ್ರು ಏನಾದರೂ ನಿನ್ನನ್ನು ಕೇಳಿದ್ರ ಎಲ್ಲಿ ಹೋಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಇದ್ದರೆ ಸರಿ. ಸುಮ್ಮನೆ ಯಾಕೆ ಹಿಂಗೆ ಇದು ಮಾಡ್ಕೊಂಡು ಬಿಲ್ಡಪ್ ಕೊಡ್ತೀಯ ನೀನು? ಸುಮ್ಕೆ ಬಾ. ರೀ, ಈ ಮುದುಕಿ ಬೊಲಾಡ್ಕತ್ತಾ ಇದ್ಲು. ಗಂಡನ್ ಬಿಟ್ಬಿಟ್ಟವಳೆ ಇವಳು. ಗಂಡ ಬಿಟ್ಟು ಓಡೋಗವನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈ ಮುದುಕಿ ಗುರುಸ್ಬಾರ್ದೇನು? ನಿಮ್ಗೆ ಗೊತ್ತಾಗಕ್ಕಿಲ್ಲ ಈ ಹಳ್ಳಿನಾಗ ಏನೇನು ನಡೀತದೆ, ಯಾವಾಗ ಯಾವಾಗ ಏನೇನು ನಡೀತದೆ ಅಂತ. ನಿಮಗೆ ಏನು ಗೊತ್ತಾಯ್ತದೆ ಹೇಳಿ? ನನಗೆ ಗೊತ್ತಾಗೋದ್ರಾಗೆ 10 ಪೈಸೆನೂ ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ. ನೀವು ಸುಮ್ಮನೆ ನಿಂತ್ಕೊಳ್ಳಿ. ನಾನು ನೋಡ್ಕತ್ತೀನಿ ಇವ್ರನ್ನೆಲ್ಲನೂ. ಯಾವಳು ಕಿತ್ತೋದ್ ಲೌಡಿ ಗಂಡ ಬಿಟ್ಬಿಟ್ಟು ಹೊಡೋಗ್ಬಿಟ್ನಂತೆ ಅಂತ ಹೇಳ್ಬಿಟ್ಟು ಹೆಂಗೋ ಮಾತಾಡ್ಕತ್ತಾ ಇದ್ಲು ಕಣಜ್ಜಿ. ಅದಕ್ಕೆ ನೀ ಇವತ್ತು ಅವಳು ನೋಡ್ದಳು ಊರ್ಕಂಡ್ ಸಾಯ್ಲಿ ಹೇಳು. ಅದಕ್ಕೆ ಜೊತೆ ಕರ್ಕೊಂಡು ಪಿಕ್ಚರ್ಗೆ ಹೋಯ್ತಾ ಇದ್ದೀನಿ ನನ್ನ ಗಂಡನ್ನ. ಯಾರ ಗೊತ್ತಿಲ್ದೆ ಆಡ್ಕೊಂಡಿರ್ತಾರೆ ಬಿಡವ. ಅದ್ರಾಗೇನಂತೆ, ಇಬ್ರು ಜೋಡಿ ಬಾಳ ಸಂದಕೈತೆ ಕಣವ, ಬಾಳ ಸಂದಕೈತೆ. ಹೋಗಿ ಹೋಗಿ, ಪಿಕ್ಚರ್ ಟೇಮ್ ಆಯ್ತದೆ, ಹೋಗಿ. ಹೋಗ್ತೀವಿ. ನಾವೇನು ನಡ್ಕೊಂಡು ಹೋಗಿಲ್ಲ ಹೇಳಿ. ಪಟ್ ಅಂತ ಹೇಳ್ಬಿಟ್ಟು ಹೆಂಗನೂ ಹೋಯ್ತೀವಿ. ಸರಿ, ನೀವು ಹೋಗಿ ಮೊದ್ಲು ಮನೆಗೆ. ಇವಳಿಗೂ ಇವಳು ಅಮ್ಮಂಗೂ ಇಬ್ರಿಗೂ ಈ ಜನ್ಮದಾಗ ಬುದ್ಧಿ ಅಂತೂ ನಾನು ಅನ್ಕೊಂಡಂಗಂತೂ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಹಂಗೆಲ್ಲ ಬರಂಗಿದ್ರೆ ಯಪ್ಪ ದೇವ್ರೆ. ರೀ ನೋಡಿರಿ ಸರ್ನ ಇನ್ನ ಉರ್ಸೋದು ಬೇಜಾನೈತೆ. ಅಮ್ಮ ತಾಯಿ, ಸುಮ್ಮನೆ ಮನೆ ಕಡೆ ಹೋಗೋಣ ಬಾ. ಸಾಕಾಗೈತೆ ನನಗಂತೂ. ಮಾವಯ್ಯ, ಚೆನ್ನಾಗಿದ್ದೀರಾ? ರಾಹುಲ್, ಇವಾಗ ಇವ್ರನ್ನೆಲ್ಲ ಮಾತಾಡ್ಸೋ ಅವಶ್ಯಕತೆನೇ ಇಲ್ಲ. ಇವ್ರನ್ನೆಲ್ಲ ಏನಕ್ಕೆ ಮಾತಾಡಿಸ್ತೀಯಾ? ನನಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿ ಯಾವಳನ್ನೋ ಕಟ್ಕೊಂಡಿರೋಲ್ಲ ಮಾವ ಅಂತ ಅನ್ನೋದೇನು? ನಡಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ. ಮಾವ, ನಿಮ್ಮನ್ನೇ ಮಾತಾಡ್ಸಿದ್ದು. ಹಾ, ಚೆನ್ನಾಗಿದ್ದೀನಿ ಕಣಪ್ಪ, ಚೆನ್ನಾಗಿದ್ದೀನಿ. ರಾಹುಲ್ ನೋಡಿ, ಹೋಗೋಣ ಅಂತ ಹೇಳಿದ್ನಲ್ಲ. ಇವ್ರ ಹತ್ರ ಏನು ಮಾತಾಡ್ತೀರಾ? ಇವ್ರಿಗೆ ಸ್ವಂತ ಹೆಂಡತಿ ಮಗಳಿಗೆ ನಾನು ಯಾವಳೋ ಕಂಡೋರು ಇಟ್ಕೊಂಡಿರೋಳು ಹೆಚ್ಚಾಗೋಗ್ಬಿಟ್ಟವ್ರು. ಇವ್ರಿಗೆ ಇಂಥವ್ರ ಹತ್ರ ಮಾತಾಡಿ ಏನಾಗಬೇಕು? ಇವಳು ಏನು ಗೊತ್ತಾಗಬೇಕು? 2 ಎಕರೆ ಜಮೀನು ಒಂದು ಮನೇನಾದ್ರೂ ಸಿಗ್ತದೆ ಮಾವ ಮಾವ ಅಂತ ಮಾತಾಡಿದ್ರೆ. ಇವಳಿಗೆ ಅದು ಅರ್ಥ ಆಗಲ್ಲ. ಸರಿ ಮಾವ, ಹೊರಡ್ತೀವಿ ನಾವು. ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಿತ್ತು. ಹಾ, ಸರಿ ಸರಿ ಕಣಪ್ಪ, ಆಯ್ತು. ನಮ್ಮ ನೋಡುರ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾಯೆ ಅಂದ್ರೆ ಊರು ತುಂಬ ಹೈಯೆ. ನಡೀರಿ ಹೋಗೋಣ. ಅಬ್ಬಬ್ಬಬ್ಬಬ್ಬ, ಈ ರಾಹುಲ್ ಯಾವಾಗ ವಾಪಸ್ ಬಂದ್ಬಿಟ್ಟ? ಹೋಗಿ 2 ತಿಂಗಳು ಮ್ಯಾಲಾಗಿತ್ತು, ಮತ್ತೆ ವಾಪಸ್ ಬಂದ್ಬಿಟ್ಟವನಲ್ಲ. ಏನೋ, ಏನಾದ್ರೂ ಮಗಳೇ ಅಲ್ವಾ, ಸಂದಕ್ಕಿರ್ಲಿ ಬಿಡು. ಅವಳು ಸಂದಕ್ಕಿದ್ರೆ ನನಗೂ ಸಮಾಧಾನನೇನಿಯ. ಹೊಟ್ಟೆ ಊರಿನ ಯಾಕೆ ಬಂದತ್ತು? ಆದರೆ ಇವ್ರ ಅಮ್ಮನ ಜೊತೆ ಸೇರ್ಕೊಂಡು ಇವಳಂತೂ ಹಾಳಾಗಿ ಹೋಗ್ಬಿಟ್ಲು. ಇವ್ರ ಅಮ್ಮನ ಜೊತೆ ಇಲ್ದಿದ್ದಂಗೆ ಬೇರೆ ಜೊತೆ ಇದ್ದರೆ ಒಳ್ಳೆ ಹುಡುಗಿ ಆಗಿರೋಳು ಏನೋ ಪಾಪ. ಬಿಡು.